ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಯುಗಾದಿ ಹಬ್ಬಕ್ಕೆ ಮಾಡುವಂಥ ವಿಶೇಷವಾದ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಈಸಿ. ಅಮ್ಮ ಮಾಡುವಾಗೇ ಇರುತ್ತೆ ಈ ಒಬ್ಬಟ್ಟು, ಅಷ್ಟು ರುಚಿಯಾಗಿರುತ್ತೆ. ನೀವು ಮನೇಲಿ ಎಲ್ಲರ ಮನೇಲಂತೂ ಹಬ್ಬದ ದಿನ ಒಬ್ಬಟ್ಟು ಮಾಡ್ತೀರಾ. ಯಾವುದೇ ಒಂದು ಫಂಕ್ಷನ್ ಆಗಲಿ, ಯಾವುದೇ ಒಂದು ಹಬ್ಬ ಆಗಲಿ, ಸ್ವೀಟ್ ಇಲ್ದಿದ್ದು ನಮಗೆ ಹಬ್ಬ ಥರನೇ ಆಗೋಲ್ಲ. ಅದರಿಂದ ಯುಗಾದಿಗೆ ಎಲ್ಲರ ಮನೆಯಲ್ಲಿ ಮಾಡುವಂತಹ ವಿಶೇಷವಾದ ಬೇಳೆ ಒಬ್ಬಟ್ಟನ್ನ ನಾನೀಗ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ರಿಚಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ. ಫಸ್ಟ್ ಟೈಮ್ ಮಾಡೋರು ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು ಈ ಒಬ್ಬಟ್ಟನ್ನ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಾ ಇದ್ದೀರಲ್ವ. ನೋಡಿ ಈ ಥರ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ರುಚಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈಗ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ನೋಡಿ ಅರ್ಧ ಕೆ.ಜಿ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ಅರ್ಧ ಕೆ.ಜಿ ಬೇಳೆ, ತೊಗರಿ ಬೇಳೆ ಆಗಲಿ, ನೀವು ಕಡಲೆಬೇಳೆ ಆಗಲಿ ಬಳಸ್ಬೋದು. ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡಿ ಬೆಲ್ಲ ಅರ್ಧ ಕೆ.ಜಿಗಿನ ಕಮ್ಮಿ ತೊಗೊಂಡಿದ್ದೀನಿ. ನಿಮ್ಮ ಸ್ವೀಟ್ ನೋಡಿ ನೀವು ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಕಾಯಿ ಮತ್ತು ಒಂದು 4 ಏಲಕ್ಕಿ, ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಮತ್ತು ಚಿಟಿಕೆ ಅರಿಶಿಣ. ಮೊದಲು ನಾವೀಗ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಬೇಯಕ್ಕಿಟ್ಕೊಳ್ಳೋಣ. ಈಗ ನಾನು ನೋಡಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತೀನಿ. ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿಣ ಮತ್ತು ನೀರು ಹಾಕಿ ನಾನು ಬೇಯಕ್ಕಿಟ್ಕೊತೀನಿ. ಇದನ್ನು ಒಂದು 2 ವಿಸಿಲ್ ಬಿಟ್ಕೊಂಡ್ರೆ ಬೇಳೆ ಬೇಗ ಸಾಫ್ಟ್ ಆಗುತ್ತೆ. ನಿಮಗೆ ಟೈಮ್ ಇದ್ದರೆ ನೀವು ಪಾತ್ರೆಯಲ್ಲೂ ಬೇಯಿಸ್ಬೋದು. ನಾನು ಕುಕ್ಕರಲ್ಲಿ ಬೇಯಿಸ್ತಾಯಿದ್ದೀನಿ. ಈಗ ನಾನಿಂದ ಬೇಯಕ್ಕಿಟ್ಕೊತೀನಿ. ಈಗ ನಾವು ಒಬ್ಬಟ್ಟು ಮಾಡ್ಕೊಳೋಕ್ಕೆ ಬೇಳೆ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೆಲ್ಲ, ಈಗ ನಾವು ಹಿಟ್ಟನ್ನ ನಾದ್ಕೊಳ್ಳೋಣ. ನಾನು ಮೈದಾ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕಿ ನೋಡಿ ಈ ಥರ ನಾದ್ಕೋಬೇಕು. ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ಕೊತೀನಿ. ಚಿಟಿಕೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಆ್ಯಡ್ ಮಾಡಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಬಣ್ಣ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ನಾನು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಒಂದೇ ಸರ್ತಿ ನೀರು ಜಾಸ್ತಿ ಹಾಕ್ಕೊಂಡ್ರೆ ಬೇಗ ಇದಾಗುತ್ತೆ. ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋಬೇಕು. ನಮಗೆ ಆಗಲೇ ಒಬ್ಬಟ್ಟು ಅನ್ನೋದು ಸಾಫ್ಟಾಗಿ ಬರುತ್ತೆ. ಈಗ ನೋಡಿ ಈ ಥರ ಚೆನ್ನಾಗಿ ನಾದ್ಕೊತೀನಿ. ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಕಲಿಸ್ಕೋಬೇಕು. ಜಾಸ್ತಿನೂ ತೆಳ್ಳಗಾನು ಮಾಡಬಾರ್ದು, ಜಾಸ್ತಿ ಗಟ್ಟಿಯಾಗೂ ನಾದ್ಕೋಬಾರ್ದು. ಈ ಥರ ಮೀಡಿಯಮ್ ಸೈಜಲ್ಲಿ ಈ ಥರ ನಾವು ಸಾಫ್ಟಾಗಿ ಸ್ವಲ್ಪ ನಾದ್ಕೋಬೇಕು. ನೋಡಿ 1 2 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತೀನಿ. ಈಗ ಇನ್ನೊಂದ್ಸಲಿ ಚೆನ್ನಾಗಿ ಎಣ್ಣೆಲ್ಲ ಹೊಂದ್ಕೊಂಡಾಗೆ ನಾದ್ಕೊಂಡು ನಮಗೆ ಕಂಕಣ ರೆಡಿಯಾಗಿದೆ ಅಂತ ನೋಡಿ ಇಷ್ಟ ಆದರೆ ಸಾಕು. ಈಗ ನಾನು ಇದನ್ನೇ ತಟ್ಟೆ ಕ್ಲೋಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊತೀನಿ. ಈಗ ಬೇಳೆ ಬೆಂದಿದೆ. ಈಗ ನಾವು ಹೂರಣ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನಾನು ನೀರು ಬಗ್ಸ್ಕೊಂಡಿದ್ದೀನಿ. ನೋಡಿ ಬೇಳೆ ಸಾಫ್ಟಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ ನಾನೀಗ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಟ್ಕೊಳ್ಳಿ. ಹಾಗೆ ಬೆಲ್ಲ ಚೆನ್ನಾಗಿ ಕರಗಬೇಕು. ನೋಡಿ ಲೋ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗಲೇ ನಾನು ಕಾಯಿ ಮತ್ತು ಏಲಕ್ಕಿ ತೊಗೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡು ಬೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೀಗ ನೋಡಿ ಎಲ್ಲ ಹೊಂದ್ಕೊಂಡಾಗೆ ಬೇಳೆ ಬೆಲ್ಲ ನೀಟಾಗಿ ಥರ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೋದು. ನೀವು ಬೇಕಾದರೆ ಬೇರೆ ಪಾತ್ರೆಯಲ್ಲಿ ಇಟ್ಟು ಈ ಥರ ಮಾಡ್ಕೋಬೋದು. ನಾನು ಬೇಯಿಸ್ಕೊಂಡಿದ್ದೀನಿ ಬೆಲ್ಲ, ಅದರಲ್ಲೇ ಇಟ್ಟು ಈ ಥರ ಮಾಡ್ಕೊತೀನಿ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ನೀಟಾಗಿ ಕರ್ಕೋಬೇಕು. ಚೆನ್ನಾಗಿ ಇದನ್ನ ಕರಗಿಸ್ಕೊತೀನಿ. ಈಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದ ತಣ್ಣಗೆ ಆಗಿಬಿಡ್ತೀನಿ. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಬೌಲ್ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ಬಿಸಿ ಇದ್ದಾಗಲೇ ಮಿಕ್ಸಿಗೆ ಹಾಕ್ಕೊಂಡ್ರೆ ಮಿಕ್ಸಿನೂ ಕಟ್ಟಾಗುತ್ತೆ. ಹಾಗೆ ಈ ಒಬ್ಬಟ್ಟು ಅನ್ನೋದು ಟೇಸ್ಟು ಅಷ್ಟು ಚೆನ್ನಾಗಿಲ್ಲ. ಇದು ಚೆನ್ನಾಗೀಗ ಆರಬೇಕು. ಇದು ಚೆನ್ನಾಗಿ ಆರಲಿ. ಈಗ ನೋಡಿ ಹೂರಣ ಚೆನ್ನಾಗಿ ಆರಿದೆ.
ನೋಡಿ ಚೆನ್ನಾಗಿ ಆರಿದೆ. ಈಗ ಒಂದು ಮಿಕ್ಸಿ ಬೌಲ್ ತೊಗೊಂಡು ಸ್ವಲ್ಪನೇ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡ್ಕೊಬೇಡಿ, ಯಾಕಂದರೆ ನಾವು ಬೆಲ್ಲ ಮತ್ತು ಬೇಳೆ ಸಾಫ್ಟಾಗಿ ಬೇಯಿಸೋದ್ರಿಂದ ನಮಗೆ ಇದರಲ್ಲೇ ನೈಸಾಗಿ ಗ್ರೈಂಡ್ ಆಗುತ್ತೆ. ಅಕಸ್ಮಾತ್ ಕೆಲವ್ರ ಮನೆಯಲ್ಲಿ ಗಟ್ಟಿ ಆಗುತ್ತೆ, ಸ್ವಲ್ಪ ನೀರಾಗುತ್ತೆ, ಗಟ್ಟಿಯಾದವರು ಬಿಸಿ ನೀರು ಸ್ವಲ್ಪ ಕಾಯಿಸಿ ಆ್ಯಡ್ ಮಾಡಿಕೊಂಡ್ರೆ ಸಾಫ್ಟ್ ಆಗುತ್ತೆ. ಜಾಸ್ತಿ ಸಾಫ್ಟ್ ಆಗಿದೆ ಅನ್ನೋರು ಸ್ವಲ್ಪ ಕಡಲೆಪಪ್ಪನ್ನ ಪೌಡರ್ ಮಾಡಿ ಸೇರಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ. ಈಗ ನಾನು ನೋಡಿ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಒಂದು ಮಿಕ್ಸಿ ಬೌಲ್ಗೆ ಸ್ವಲ್ಪನೇ ತಗೊಂಡು ಈಗ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನಾನು ನೋಡಿ ಮಿಕ್ಸಿ ಬೌಲ್ ಸೇರಿಸ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬರ್ಬೇಕು. ನೋಡ್ತಾರೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಮತ್ತು ಸಾಫ್ಟ್ ಆಗಿದೆ. ಈಗ ನಾನು ಇದನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಉಳಿದಿರೋದನ್ನು ಇದೇ ಥರ ಗ್ರೈಂಡ್ ಮಾಡ್ಕೊಬರ್ತೀನಿ. ಈಗ ನಾನು ನೋಡಿ ಬೌಲ್ಗೆ ಸೇರಿಸ್ಕೊಂಡಿದ್ದೆನಲ್ಲ, ಈಗ ಉಳಿದಿರೋದನ್ನ ಇದೇ ಥರ ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡ್ತಾ ಇದ್ದೀರಲ್ವಾ? ಈಗ ನೋಡಿ ಒಬ್ಬಟ್ಟು ಹೂರ್ಣ ಮತ್ತು ಕಂಕಣ ಎರಡೂ ರೆಡಿಯಾಗಿದೆ. ಈಗ ಒಬ್ಬಟ್ಟನ್ನ ಯಾವ ರೀತಿ ತಟ್ಕೋಬೇಕು ಮತ್ತು ಬೇಯಿಸ್ಕೋಬೇಕಂತ ತರಿಸ್ಕೊಡ್ತೀನಿ. ಈಗ ನೋಡಿ ಒಂದು ತಟ್ಟೆ ಮೇಲೆ ಒಂದು ಪೇಪರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಚಿಕ್ಕದಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಈಗ ಎಣ್ಣೆ ತಟ್ಟೆ ಎಷ್ಟಿದೆಯೋ ಅಷ್ಟಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ. ಈಗ ಸ್ವಲ್ಪ ಕಂಕಣ ತೊಗೊಳ್ಳೋಣ. ನೋಡಿ ನೀವು ಕಂಕಣ ಎಷ್ಟು ತೊಗೊತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ಣ ತೊಗೋಬೇಕು. ಈ ಥರ ಉಂಡೆ ಮಾಡ್ಕೊಳ್ಳಿ. ನೋಡಿ ಈ ಥರ ಈಗ ತಟ್ಕೋಬೇಕು, ಸ್ವಲ್ಪ ತಟ್ಕೊಳ್ಳೋಣ ಈ ಥರ. ಈಗ ನಾವು ಹೂರ್ಣ ತೊಗೊಳ್ಳೋಣ. ನೋಡಿ ಹೂರ್ಣ ಇಷ್ಟು ತೊಗೊಂಡಿದ್ದೀನಿ. ಈಗ ಇದು ಮಧ್ಯದಲ್ಲಿ ಈ ಥರ ಇಟ್ಟು ಫೋಲ್ಡ್ ಮಾಡಬೇಕು. ನೋಡಿ ಈ ಥರ ಸಿಂಪಲ್ಲಾಗಿ ನೀವು ಈ ಥರ ಕೈಯಲ್ಲಿ ತಟ್ಕೋಬೋದು, ಇಲ್ಲಾಂದರೆ ಈ ಥರ ಪೇಪರ್ ಇರ್ತಲ್ಲ ಆ ಪೇಪರ್ನ ಈ ಥರ ಮಾಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನಾವು ಈ ಹೋಳಿಗೆ ಅನ್ನೋದನ್ನ ರೆಡಿ ಮಾಡ್ಕೊಬೋದು. ಹೋಳಿಗೆ ಅಂದರೆ ಯಾರು ತಾನೇ ಇಷ್ಟ ಇರಲ್ಲ ಹೇಳಿ? ನಮ್ಮ ಮನೇಲಂತೂ ನನ್ನ ದೊಡ್ಡ ಮಗನಿಗೆ ಹೋಳಿಗೆ ದಿನಾಲೂ ಮಾಡ್ಕೊಡಿ ತಿಂತಾನೆ, ಅಷ್ಟು ಇಷ್ಟ ಅವನಿಗೆ ಹೋಳಿಗೆ ಅಂದರೆ. ನೋಡಿ ಈ ಥರ ಈ ಯುಗಾದಿಗೆ ಈ ಥರ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡಿದವರು ಈಸಿಯಾಗಿ ಮಾಡ್ಕೊಬೋದು. ಈಗ ನೋಡಿ ಹೋಳಿಗೆನ ತಟ್ಕೊಂಡಿದ್ದೀನಿ, ಎಷ್ಟು ಅಗಲ ಬೇಕೋ ನಿಮಗೆ ಅಷ್ಟನ್ನ ತಟ್ಕೊಬೋದು. ಈಗ ಹೋಳಿಗೆನ ಬೇಯಿಸ್ಕೊಳ್ಳೋಣ. ನಾವು ಬೇಯಿಸ್ಕೊಂಡು ಬನ್ನಿ. ಸ್ಟವ್ ಮೇಲೆ ಒಂದು ಹೆಂಚು ಇಟ್ಕೊಂಡು, ಈಗ ನೋಡಿ ಸ್ಟವ್ ಮೇಲೆ ಒಂದು ಹೆಂಚು ಇಟ್ಕೊಂಡು ಹೆಂಚು ಬಿಸಿ ಆಗಲಿ. ನೋಡಿ ಹೆಂಚು ಬಿಸಿ ಆಗಿದೆ. ಈಗ ನಾವು ಒಬ್ಬಟ್ಟನ್ನ ತಟ್ಕೊಂಡಿದ್ರಲ್ಲ ಅದನ್ನ ಸೇರಿಸ್ಕೊಳ್ಳೋಣ ನಾವೀಗ. ಈಗ ನೋಡಿ ಹೆಂಚು ಬಿಸಿ ಆಗಿದೆ. ಈಗ ನಾವು ತಟ್ಕೊಂಡಿರೋ ಒಬ್ಬಟ್ಟನ್ನ ನೋಡಿ ಈ ಥರ ಕೈ ಉಲ್ಟಾ ಮಾಡಿಕೊಂಡು ಒಬ್ಬಟ್ಟನ್ನ ಕೈ ಮೇಲೆ ತೊಗೊಂಡು ಈ ಥರ ಸ್ಪ್ರೆಡ್ ಮಾಡಿದ್ರೆ ಈಗ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಲಿ. ನೀವು ಎಷ್ಟು ದೊಡ್ಡದಾಗಿ ಬೇಕಾದರೂ ಮಾಡ್ಕೊಬೋದು ಒಬ್ಬಟ್ಟನ್ನ. ಈಗ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತೀನಿ ನಾನು. ಈಗ ನೋಡಿ ಒಂದು ಕಡೆ ಬೆಂದಿದೆ. ಈಗ ಇನ್ನೊಂದು ಕಡೆ ನಾವು ಉಲ್ಟಾ ಮಾಡ್ಕೊಳ್ಳೋಣ. ಈಗ ನೋಡಿ ಇನ್ನೊಂದು ಕಡೆ ಉಲ್ಟಾ ಮಾಡ್ಕೊತೀನಿ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಈಗ ನೋಡಿ ಇನ್ನೊಂದು ಕಡೆ ಬೇಯಿಸ್ಕೊತೀವಿ. ನೀವು ಬೇಕಾದರೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಆ್ಯಡ್ ಮಾಡ್ಕೊಬೋದು. ನಾನು ಏನು ಬಳಸ್ತಾ ಇಲ್ಲ, ಯಾಕಂದರೆ ನಾವು ಹಸಿಟ್ಟು ಕಲಿಸ್ಕೋಬೇಕಾದ್ರೆ ಮತ್ತು ತಟ್ಟಬೇಕಾದ್ರೆ ಎಣ್ಣೆ ಸೇರಿಸ್ಕೊಂಡಿದ್ದೆ, ಅದರಿಂದ ನಾನು ಎಣ್ಣೆ ಸೇರಿಸ್ಕೊತಾ ಇಲ್ಲ. ನೀವು ಬೇಕಾದರೆ ತುಪ್ಪ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ತೆಗೆದು ಇದೇ ಥರ ಇನ್ನೊಂದನ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ನೋಡಿ ಇನ್ನೊಂದು ಹಾಕಿ ಬೇಯಿಸಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಕಡೆ ಬೆಂದಿದೆ. ಈಗ ಈ ಕಡೆ ಊಟ ಮಾಡ್ಕೊಳ್ಳೋಣ. ಈಗ ಎರಡು ಕಡೆ ಬೆಂದ ಮೇಲೆ ತೆಗೆದು ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ. ಈಗ ನಾನು ನೋಡಿ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ, ಅಷ್ಟು ರುಚಿಯಾಗಿರುತ್ತೆ. ಯುಗಾದಿಗೆ ಈ ಥರ ಒಬ್ಬಟ್ಟನ್ನ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ. ಬಾಯ್.